ಸಮಾಜದ ಅತ್ಯಂತ ಘೋರ ಪಿರುಗು ಬಹಿಷ್ಕಾರ ಇನ್ನೂ ಕೂಡ ಗ್ರಾಮಾಂತರದಲ್ಲಿ ಬದುಕಿದೆ. ಇದನ್ನು ಗ್ರಾಮದ ಮುಖಂಡರುಗಳು ಸದುಪಯೋಗ ಪಡೆದುಕೊಂಡು ಜನರಿಗೆ ಕಿರುಕುಳ ನೀಡುವುದನ್ನು ನಿರಂತರವಾಗಿ ನಡೆಯುತ್ತದೆ ಇದೆ. ಇಂತಹದೇ ಒಂದು ಘಟನೆ ಚಾಮರಾಜನಗರ ತಾಲೂಕಿನ ಹರವೆ ಹೂಬಳಿ ಕೆಂಗಾಕಿ ಗ್ರಾಮದಲ್ಲಿ ನಡೆದಿದ್ದು, ಗ್ರಾಮದ ಯಜಮಾನರುಗಳು ಒಂದು ಕುಟುಂಬಕ್ಕೆ ಬಹಿಷ್ಕಾರ ಹಾಕಿ ಈ ಕುಟುಂಬಕ್ಕೆ ಯಾವುದೇ ರೀತಿಯ ಸಂಬಂಧ ಬೆಳೆಸಬಾರದೆಂದು, ಅವರೊಂದಿಗೆ ಮಾತನಾಡಬಾರದೆಂದು ಸಾರಲಾಗಿದೆ. ಗ್ರಾಮದ ಕಾಳೇಗೌಡ ಬಿನ್ ಜವನೇಗೌಡ ಎಂಬುವರ ಕುಟುಂಬಕ್ಕೆ ಗ್ರಾಮದ ಯಜಮಾನರುಗಳು ಬಹಿಷ್ಕಾರ ಹಾಕಿರುವ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ನೀಡುತ್ತಾ ತಮ್ಮ ಅಳಲು ತೋಡಿಕೊಂಡ ಕಾಳೇಗೌಡ ಅವರಿಗೆ ಗ್ರಾಮದ ಸರ್ವೆ ನಂಬರ್ 167ರಲ್ಲಿ 1 ಎಕರೆ 20 ಗುಂಟೆ ಜಮೀನು ಇದ್ದು, ಈ ಜಮೀನು 6 ಜನರ ಹೆಸರಲ್ಲಿ ಜಂಟಿಯಾಗಿದ್ದು, ತಾಯಿ ಕಾಳಮ್ಮನಿಗೆ 10 ಗುಂಟೆ, ಅಕ್ಕಮಾಲಮ್ಮನಿಗೆ 10 ಗುಂಟೆ, ಅಣ್ಣ ಸಿದ್ದೇಗೌಡನಿಗೆ 10 ಗುಂಟೆ, ಅಣ್ಣನ ಮಕ್ಕಳು ಶೈಲಾಜಾ ಮತ್ತು ಶಶಿಕಲಾಳಿಗೆ 10 ಗುಂಟೆ, ತಮ್ಮ ನಾಗೇಂದ್ರಗೌಡನಿಗೆ 10 ಗುಂಟೆ ಹಾಗೂ ದೂರುದಾರರು ಕಾಳೇಗೌಡನಿಗೆ 10 ಗುಂಟೆ ಜಮೀನು ಮಾತ್ರ. ಈ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಕಾಳೇಗೌಡನಿಗೆ ಗ್ರಾಮದ ಯಜಮಾನರಾದ ಮಂಜುನಾಥ್, ವಾಟರ್ ಮ್ಯಾನ್ ರಾಮೇಗೌಡ, ಚಿಕ್ಕಮಾದೇಗೌಡ, ಶಿವನಗೌಡ, ಮಾದೇವಗೌಡ, ಚಿಕ್ಕಯಜಮಾನರಾದ ಮಾದೇಗೌಡ ಎಂಬುವರು ಜಮೀನು ಮಾರಾಟ ಮಾಡು ಎಂದು ಪೀಡಿಸುತ್ತಾ ಅವನ್ನು ಪದೇ ಪದೇ ಖ್ಯಾತೆಗೆ ತೆಗೆದುಕೊಂಡು ಮಾರಾಟಕ್ಕೆ ನಿರಾಕರಣೆ ಮಾಡಿದ್ದಕ್ಕೆ ಬಹಿಷ್ಕಾರ ಹಾಕಲಾಗಿದೆ ಎಂದು ದೂರಿದ್ದಾರೆ. ಸರ್, ಅದು ನಮ್ಮ ಚಿಕ್ಕಮಾದೇಗೌಡರು ಸ್ವಾತಳಿ ಶಿವೇಗೌಡರು, ನಮ್ಮ ಬೀರಮ್ಮ ಮಾದೇಗೌಡರು ಸಹ ನಮ್ಮ ಇವರು ನಮ್ಮ ಚಿಕ್ಕ ಯಜಮಾನರು ಇವರು, ಆಮೇಲೆ ಇವರೆಲ್ಲ 5 ಜನ ಯಜಮಾನರನ್ನ ಕರೆಸ್ತಾರೆ ಸರ್. ನಾನು ಅಲ್ಲಿ ಒಂದು 2 ಗುಂಟೆ ಸೈಟ್ ಬಿಡು ಅಂತ ಹೇಳಿದ್ರು. 20 ಗುಂಟೆ ಸೈಟ್ ಇದೆಲ್ಲ ಮಾರಾಕ್ಬಿಡು, ಜನಗಳಿಗೆ ಅನುಕೂಲ ಆಯ್ತು ಅಂತ ಹೇಳಿದ್ರು. ನಾನು ಮಾರಲ್ಲ ಅಂತ ಹೇಳಿದೆ ಸರ್. ಅದಕ್ಕೆ ಇವರು ಅಂದರು ಸರ್, ನೀನು ಮಾರದ ಮೇಲೆ ನೀನು ಯಾಕೆ ಇಟ್ಕೊಂಡೆ, ಜಮೀನು ಮಾರಬಿಡು, ಚೇಟಗೆ ಜನಗಳಿಗೆ ಉಪಕಾರ ಆಯ್ತು ಎಲ್ಲ ಜಮೀನು ತಗೊಂಡ್ರು. ನಾನು ಮಾರಲ್ಲ ಅಂತದೆ. ಅದಕ್ಕೆ ನಿಮ್ಮ ಓರ್ನಕ್ಕೆ ನಾನು ಯಾಕೆ ನಾನು ಜಮೀನು ಮಾರ್ಬೇಕಂತ ಬೋದಾಕಿ ಇವರು ನಾನು ಬೈಸ್ಕಾರ ಬಿಸಿನೀರು ಕೊಡ್ಬೇಡಿ, ಬೆಂಕಿ ಕೊಡ್ಬಟ್ಟೆ ಊರೆಲ್ಲ ಕಟ್ ಮಾಡ್ಕೊಂಡ್ರು. ಕಟ್ಕೊಂಡು ಮಾಡ್ಬೇಕಲ್ಲ. ರಾತ್ರಿ ನಂಗೆ ಚಿಕ್ಕ ಯಜಮಾನ ಮಾದೇಗೌಡ ಬಂದ. ನಾನು ಬಾಲಕನ ಹೋಗು, ನಾನು ಯಾಕೆ ಬರಲಿ, ನನ್ನ ಜಮೀನು ಮಾರಾಕ್ಬಿಟ್ಟು ಯಾಕೆ ವಾಲಿ ಅಂತ ಕೇಳಿದಾಗ ಸರ್ ಇವರು ನೆಲ ಜನ ಇವತ್ತೆಲ್ಲ ಬೆಳಿಗ್ಗೆನಾಗ ಸ್ಟೇಷನ್ಗೆಲ್ಲ ಸಬ್ಮಿಸ್ಬಿಟ್ಟು ತಮ್ಮ ಕ್ವಾರು ಸರ್. ನಾನು ನನ್ನ ಜಮೀನು ಮಾರಕ್ಕೆ ಇರೋದು 20 ಗುಂಟೆ ಜಮೀನು ಸರ್. ನನ್ನ ಹೆಸರು ಆಗಿಲ್ಲ. ಅದು ಕೋರ್ಟಲ್ಲಿ ಸಾಹೇಬ್ರೇ ಮಾಡಿದ್ದಾರೆ ಸರ್. ಕೋರ್ಟಲ್ಲಿ ಸಿವಿಲ್ ಕೋರ್ಟಲ್ಲಿ ನಾನು ಸಾಹೇಬ್ರು ಮಾಡಿದ್ದಾರೆ. ಸಾಹೇಬ್ರು ಮಾಡೋದು ನನ್ನ ಹೆಸರಿಗೆ ಇನ್ನೂ ಆಗಿಲ್ಲ ಸರ್. ಅದು ನಮ್ಮ ಅಣ್ಣ ಮಕ್ಕಳಿಗಿದೆ, ನಮ್ಮ ಅಣ್ಣನಿಗಿದೆ, ನಮ್ಮ ಅಕ್ಕನಿಗಿದೆ, ನನ್ನ ತಾಯಿಗಿದೆ. ಇರೋದು 20 ಗುಂಟೆ ಜಮೀಲಿ. ನಾನು ಕೋಬಿಟ್ಟು ಏನು ಮಾಡೋದು ಸೈಟ ಚಿಕ್ಕಮಾದೇಗೌಡನು ಸ್ವಾತಂತ್ರ್ಯ ಶಿವೇಗೌಡನು ಕರಿಯಗೌಡ ಮಂಗ ಅವರು 7 ಗುಂಟೆ ಸೈಟ್ ಬಿಡು ಊರೊಟ್ಟಿಗೆ ಅಂತ ಹೇಳ್ತಾರೆ. ನಾನೇ ಸಹ ಬಿಡಲಿ, ಇರೋದು 20 ಗುಂಟೆ ಮಾರ್ಬಿಟ್ಟು ಜೀವನ ಏನು ಮಾಡೋಕೆ ಸರ್? ಒಂದು ಹೆಣ್ಣು ಒಂದು ಗಂಡಿರೋದು ನಂಗೆ ಜೀವನ ಏನು ಮಾಡೋಕ್ಕದ್ದು ಹೇಳಿ ಸರ್, ಹೇಳಿ ಜೀವನ ಹೇಳಿ. ಈಗ 50 ಎಕರೆ ಇದ್ದ ಸರ್ ಮಾಡೋಕೆ, ಇರೋದು 20 ಗುಂಟಲ್ಲಿ ಏನು ಮಾಡೋಕ್ಕದ್ದು? ಅದು ನನ್ನ ಹೆಸರಿಗಾಗಿಲ್ಲ, ಎಲ್ಲ ಜಂಟಿ ಕೂತದ. ಅವ್ರವ್ರು ಖಾತಾ ಮಾಡ್ಬೇಕು. ಇನ್ನೂ ಸರ್ ನಮ್ಮ ತಂದೆ ಅವರು ನಾವು ಹುಟ್ಟೈತಿಲ್ಲ. ಆಗ ನಮ್ಮ ತಾತ ಮಾಡಿದ ದರಖಾಸ್ತು ಕೊಟ್ಟು ಸಾಹೇಬ್ರು ಏನೋ ಮಾಡಿ ಏನೋ ಇಲ್ಲ ಅಂದ್ಬಿಟ್ಟು ಮಾಡಿದ್ದಾರೆ. ಅದರಲ್ಲೂ ಇವರು ನಾನು ಬಿಟ್ಬಿಟ್ಟಿನಿ, ಬಿಡುಗಡೆ ಮಾಡೀನಿ, ಅವ್ರಿಗೆ ಬಹಿಷ್ಕಾರ ಹಾಕಿನಿ ಅಂದ್ಬಿಟ್ಟು ಎಲ್ಲರೂ ಕಟ್ ಮಾಡ್ಕೊ ಬೆಂಕಿ ಬಿಸಿನೀರು ಯಾರು ಕೊಡ್ತಾಯಿಲ್ಲ. ಯಜಮಾನ್ರು 5 ಜನ ಹೇಳ್ಬಿಟ್ಟು ಯಾಕೆ ಕೊಡ್ತಾಯಿಲ್ಲ ಬೆಂಕಿ ಬಿಸಿನೀರು? ನನಗೆ ಕೆಟ್ಟವನ ಕಳ್ತನ ಮಾಡಿದಾನೆ, ಮೋಸ ಮಾಡಿದಾನೆ, ಏನು ಹೇಳಿ ಸರ್? ಎಲ್ಲ DC ಸಾಹೇಬ್ರು SP ಸಾಹೇಬ್ರು ಎಲ್ಲ ಮಾಡಲಿ, SV DC ಸಾಹೇಬ್ರೆಲ್ಲ ಬಂದು ಪ್ರೆಸ್ಸೆಲ್ಲ ಮಾಡಲಿ. ನನಗೆ ಕಳ್ತನ ಮಾಡಿದಾನೆ, ಇನ್ನೊಬ್ರು ತಮ್ಮ ಚಿನ್ನ ಎತ್ಕೊಬೈನ ಕಳ್ತನ ಮೋಸ ಮಾಡ್ಕೊಟ್ಲಿ ಗುಡಿಯಾಕಾಯ್ದಾನ. ನಂಗೆ ಬಾತ್ರೂಮ್ ಕಟ್ಟಕ್ಕೆ ಕಾಸಿಲ್ಲ, ಜೀವನ ಮಾಡಿದ್ರು ಉಂಟು, ಜೀವನ ಮಾಡಿಲ್ಲ. ಇವರೆಲ್ಲ ಬಹಿಷ್ಕಾರ ಯಾಕೆ ಹಾಕಿದ್ರು ಸರ್? ನಂಗೆ ಬಹಿಷ್ಕಾರ ಉದ್ದೇಶ ಏನು? ಅದಕ್ಕೆ ನೀನು ಜಮೀನು ಬಿಡಲಿಲ್ಲ ಅಂತ ಚಿಕ್ಕಮಾದೇಗೌಡಂದು, ಕರಿಯಗೌಡ ಮಂಗಂದು, ವಾಟರ್ ಮ್ಯಾನ್ ರಾಮೇಗೌಡಂದು, ಕುಣಿಕರೆ ಮಂಜುನಾಥಂದು, ಇವ್ರು 4 ಜನಂದು ಭಾರಿ ಯಜಮಾನರು ಅಂದ್ಬಿಟ್ಟು ಭಾರಿ ದೂರಸ್ತು ಮಾಡ್ತಾ ಇದ್ರೆ ಸರ್ ಕೂಟೆಗೌಡನಲ್ಲಿ. ನಂಗೆ ಭಾರಿ ಇವರಿಂದ ನನ್ನ ಸಾವುಗೆ ಇವರೇ ಕಾರಣ, ಇನ್ನು ಯಾರೂ ಇಲ್ಲ. ನನ್ನ ಹೆಂಡತಿ ಮಕ್ಕಳು ಸಾವಿರ, ಇವ್ರು 4 ಜನ ಕಾರಣ ಸರ್. ಇವ್ರು ನಾನು ಸತ್ತರವೇ ಇವರೇ ನನ್ನ ಹೊಡೆದಾಕರು, ಇವರೇ ಕಾರಣ. SV ಸಾಹೇಬ್ರು, DC ಸಾಹೇಬ್ರು, 5 ಸಾಹೇಬ್ರು ಬೆಂಗಳೂರಿಂದಿವಿ. ಇವ್ರು ನಾನು ನಾನು ಸಾಯ್ಬೇಕಾರೆ ಇವರೇ ಕಾರಣ. ಬಿಡೋದು ಇವ್ರು ಯಜಮಾನ್ರು ಕೊಡೋದು ಯಾರು ಕೊಟ್ಟಿದ್ರು ಸರ್? ಸಾಹೇಬ್ರು ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ರು? ಇವ್ರು ಯಾಕೆ ಸರ್? ಇವ್ರು ಕೇಳ್ತಾರೆ ಯಾಕೆ ಬಹಿಷ್ಕಾರ ಹಾಕಿ ಸರ್? 80 ಕೋಳಿ ಇವತ್ತು ಹೋಗಿರೋ ಸರ್. 80 ಕೋಳಿ ಯಾಕೆ ಕರ್ಕೊ ಹೋಗಿರು? ನಾನು ಕಳ್ತನ ಮಾಡಿದಾನ, ಒಬ್ರು ತಮ್ಮ ಚಿನ್ನ ಇಸ್ಕೊ ಬಂದಾನ, ಒಬ್ರಿಗೆ ಬೋದಿದಾನ. ಈ ಪಕ್ಕ ಅಕ್ಕ ಬಂದಲ್ಲ ಕೇಳಿ ಸರ್, ಯಾರನ್ನ ಬೋಧನ ಕೇಳಿ ಸರ್, ಕೇಳ್ಬಿಟ್ಟು ಹೇಳಿ ಇಂಥದ್ದು ಬೋಧನ ಅಂತ ಹೇಳಿ ಸರ್. ನೀವು ಬಹಿಷ್ಕಾರ 70 ಕೋಳಿ ಹೋಗಿರು. ಸಬ್ ಇನ್ಸ್ಪೆಕ್ಟರ್ ಇವ್ರಿಗೆ ರಕ್ಷಣೆ ಕೊಟ್ಟಿಲ್ಲ. ಒಟ್ಟಾರೆ ನಿಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಂಗೆ ನ್ಯಾಯ ಸಬ್ ಇನ್ಸ್ಪೆಕ್ಟರ್, ನಗರ ರೂರಲ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ನಂಗೆ ನ್ಯಾಯ ದೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅವ್ರ ಮಾತಲ್ಲಿ ನಾನು ಸಾಹೇಬ್ರ ಹತ್ರ ಹೋಗಿ ಮಾಡಬೇಕು. ಇವ್ರಿಗೆ ನಾಳಕ ಇವ್ರ ಹತ್ರ ಇವರು ಸಾಹೇಬ್ರ ಹತ್ರ ನಾನು ಹೋಗಿ ನ್ಯಾಯ ತಿರ್ಸ್ಲೇಬೇಕು. ಇವ್ರು ನಂಗೆ ಅವಮಾನ ಮಾಡಿ ರಕ್ಷಣೆ ಕೊಟ್ಟೆ ಬಹಿಷ್ಕಾರ ಹಾಕಿರೋ ಸರ್. ಇವ್ರು ನಂಗೆ ಇವ್ರನ್ನ ಸಬ್ ಇನ್ಸ್ಪೆಕ್ಟರ್ ಬಂದು ಅರೆಸ್ಟ್ ಮಾಡಿ ಎಳ್ಕೋಬೇಕು. ನಾಳೆ ರೂರಲ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಇವ್ರಿಗೆ ಸಬ್ ಇನ್ಸ್ಪೆಕ್ಟರ್ ಮುಖಾಂತರ. ಇವ್ರು 4 ಜನ ಭಾರಿ ದುರಂಕಾರ ಮಾಡ್ತಾ ಇದ್ದಾರೆ ಸರ್ ಊರ್ಲಿ. ಎಲ್ಲರೂ ಕೈಲಾದ್ರೂ ಎತ್ಕೊ ಹೋಗ್ತಾರೆ ಸರ್.